ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಗರ್ಗರಿಯಾಗಿ ಉದ್ದಿನೋಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾನು 1 ಕಪ್ ಅಂದರೆ 1/4 kg ಆಗೋಷ್ಟು ಉದ್ದಿನ ಬೇಳೆನ ಚೆನ್ನಾಗಿ 2 ಸಲ ವಾಶ್ ಮಾಡಿ ಒಂದು 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. 5 ಗಂಟೆಗಳ ಕಾಲ ನೀಟಾಗಿ ನೆನಿಬೇಕು, ಆಗಲೇ ಉದ್ದಿನೋಡೆ ನೀಟಾಗಿ ಬರುತ್ತೆ. ಇದನ್ನು ನಾನೇನು ಮಾಡಿದ್ದೀನಿ, ಒಂದು ತೂತಿನ ಪಾತ್ರೆಗೆ ಹಾಕೊಂಡು ಈ ನೀರೆಲ್ಲನೂ ಡ್ರೈನ್ ಆಗಿ ಬಿಟ್ಕೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ಸಪೋಸ್ ಏನಾದರೂ ಉದ್ದಿನ ಬೇಳೆಯಲ್ಲಿ ತುಂಬ ಜಾಸ್ತಿ ನೀರಿತ್ತು ಅಂತ ಹೇಳಿದ್ರೆ ಹಿಟ್ಟು ತುಂಬ ತೆಳು ಆಗಿಬಿಡುತ್ತೆ. ಇದಕ್ಕೆ ಹಸಿಮೆಣಸಿಕಾಯಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ 2 ಭಾಗ ಹೋಳಾಗೋ ಥರ ಇದನ್ನು ಒಡೆದಿಟ್ಕೊಂಡಿದ್ದೀನಿ. ನಂತರ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಡೀಪ್ ಫ್ರೈ ಮಾಡೋಕ್ಕೆ ಅಗತ್ಯಕ್ಕೆ ತಕ್ಕಾಗ ಎಣ್ಣೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ನೆಂದಿರೋ ಉದ್ದಿನ ಬೇಳೆನ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫೈನಾಗಿ ರುಬ್ಕೊಬೇಕು. ಆದಷ್ಟು ನೀರನ್ನ ಕಮ್ಮಿ ಹಾಕೊಂಡು ರುಬ್ಕೊಳ್ಳಿ. ಬೇಕು ಅಂತಂದರೆ 1-2-3 ಟೀ ಸ್ಪೂನ್ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಬರಬೇಕು, ಆ ರೀತಿ ರುಬ್ಕೋಬೇಕು. ನೋಡಿ, ಈ ರೀತಿ ಗಟ್ಟಿ ಇದೆ. ಈ ಹಿಟ್ಟನ್ನ ನಾನೊಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಇದಕ್ಕೆ ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ. ನಂತರ ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಆ ನಂತರ ನಾವೇನು ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿಕಾಯಿ, ಶುಂಠಿ ಎಲ್ಲ ಇಟ್ಕೊಂಡಿದ್ವಿ ನೋಡಿ, ಜೀರಿಗೆಕಾಯಿ, ಅದೆಲ್ಲನೂ ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು, ಇಲ್ಲ ಅಂತ ಹೇಳಿದ್ರು ಕೈಯಿಂದ ಇದನ್ನು ನೀಟಾಗಿ ಈ ರೀತಿ ಸರ್ಕ್ಯುಲರ್ ಮ್ಯಾನ್ಯೂರಲ್ಲಿ ಇಲ್ಲಾಂದ್ರೆ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಹಿಟ್ಟನ್ನ ಬೀಟ್ ಮಾಡಿಕೊಂಡು, ಇಲ್ಲ ಅಂತ ಹೇಳಿದ್ರು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಬಿಡಿ. ಹಿಟ್ಟು ನೀಟಾಗಿ ಸೆಟ್ ಆಗಲಿ. ಆದ್ರಿಂದ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ವಡೆಗಳು ತುಂಬ ಗರ್ಗರಿಯಾಗಿ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ಕಾಲ ನೆನೆಸ್ತೀರಾ ಅಷ್ಟು ಒಳ್ಳೆಯದು. ಈಗ ನೋಡಿ, ಎಣ್ಣೆನೂ ಕಾದಿದೆ, ಹಿಟ್ಟೂ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಕೈನ ಒದ್ದೆ ಮಾಡಿಕೊಂಡು ಈ ಹಿಟ್ಟಲ್ಲಿ ಸ್ವಲ್ಪ ಭಾಗನ ತಗೊಂಡು ನೋಡಿ ಈ ರೀತಿ ನೋಡಿ, ಇದು ಹೆಬ್ಬೆಟ್ಟನ್ನು ಸಹ ನಾನು ನೀರಲ್ಲಿ ಅದ್ದಿ ಈ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಪ್ರೊಸೀಜರ್ ಮಾಡಬೇಕು. ಎಣ್ಣೆಗೆ ಬಿಡಬೇಕಾದ್ರೆ ಭಾಳ ಹುಷಾರಾಗಿ ನೋಡಿ, ಕೈಗೆ ಎಣ್ಣೆಗೆ ಸಿಡಿಯೋ ಇದಿರುತ್ತೆ, ಈ ರೀತಿ ಬಿಡಬೇಕು. ನೀವು ಪ್ರತಿ ಸಲ ನೀವು ವಡೆ ಹಾಕ್ಬೇಕಾದ್ರೂ ಕೈನ ವೆಟ್ ಮಾಡಿಕೊಂಡೇ ನೀವು ಹಾಕ್ಬೇಕಾಗುತ್ತೆ, ನೆನಪಲ್ಲಿರಲಿ. ಯಾವುದೇ ಕಾರಣಕ್ಕೂ ನೋಡಿ, ಇದನ್ನು 2 ಕಡೆನೂ ಹೊಂಬಣ್ಣ ಬರೋ ಥರ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಗ್ಯಾಸ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ, ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನೀಟಾಗಿ ಕರ್ಕೊಳ್ಳಿ. ಈಗ ಆಲ್ಮೋಸ್ಟ್ ಅಲ್ಲಿ ವಡೆ ಆಗಿದೆ. ಇದನ್ನು ತೆಗೆದು ನಾನೊಂದು ಟಿಶ್ಯೂ ಪೇಪರ್ಗೆ ಆಯಿಲ್ ಅಬ್ಸರ್ವ್ ಆಗೋದಕ್ಕೆ ಇಡ್ತೀನಿ. ಈಗ ನೋಡಿ, ಇದು ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.